ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರತ್ನ, ರಶ್ಮಿ, ಯಾಕ್ರೆ ಅಳ್ತಿದ್ದೀರಾ? ನೀವ್ ಹತ್ಬಿಟ್ರೆ ಅವಳು ಹೋಗೋದ್ ನಿಲ್ಸ್ಬಿಡ್ತಾಳೆ ಅನ್ಕೊಂಡಿದ್ದೀರಾ? ಎಲ್ರು ಅವ್ರವ್ರದ್ದು ಮಾತ್ರ ನೋಡ್ಕೊಳ್ತಾರೆ, ನೀವೆಲ್ಲ ಅಳ್ಬೇಡ್ರಮ್ಮ. ನಾನೇ ನನ್ನ ಮಾತ್ರ ನೋಡ್ಕೊಂಡು ಹೋಗ್ತಿದ್ದೀನಿ ಅನ್ಕೊಂಡ್ರ? ನಾನು ಹೋಗ್ತಿರೋದು ಓದೋದಕ್ಕಮ್ಮ, ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಯಾಕೆ ಹೋಗ್ಬೇಕು ಓದಕ್ಕೆ? ಇಲ್ಲೇ ಹತ್ರದಲ್ಲಿ ಯಾವುದು ಕಾಲೇಜ್ ಇಲ್ವಾ? ನಮ್ಮನ್ನೆಲ್ಲ ಬಿಟ್ಟು ಅವಳು ಇರ್ತಾಳೆ ಅನ್ನೋದು ನಿಜ ಅಂದಮೇಲೆ ಹತ್ರದಲ್ಲಿರೋ ಕಾಲೇಜ್ನ ಹುಡ್ಕೊಂಡಿರ್ತಾಳ ಅಕ್ಕ. ಬೇಕಂತಾನೆ ದೂರ ಹೋಗ್ತಿದ್ದಾಳೆ. ನಿಜ ಹೇಳೆ ಪಾರು, ನಮ್ಮನ್ನೆಲ್ಲ ಬಿಟ್ಟು ಬದುಕಕ್ಕಾಗತ್ತೆ ನಿನ್ನ ಕೈಲಿ? ಅದೆಲ್ಲ ಅವಳಿಗೆ ಸುಲಭನೇ ಅಕ್ಕ. ಸಾಕು ಸುಮ್ಮನಿರಮ್ಮ. ನನ್ನ ಗಂಡನೇ ಒಪ್ಪಿದ್ಮೇಲೆ ನೀವೆಲ್ಲ ಹೇಳೋದೇನು ಬೇಡ. ಹೌದಮ್ಮ ಹೌದು, ಹೇಳ್ಬಿಟ್ಟ ಆ ಸುಕುಮಾರ. ನಮ್ಗೆಲ್ಲ ಎಷ್ಟು ನೋವಾಗತ್ತೆ ಅಂತ ನಿನ್ಗೇನಾದ್ರು ಗೊತ್ತೇನೆ? ಅವಳಿಗೆ ಗೊತ್ತಿಲ್ಲ ಅಕ್ಕ. ಹೆಂಡತಿ ಹೇಳ್ಬಿಟ್ಲು, ಅವನು ಕುಣಿದ್ಬಿಟ್ಟ. ನಿಮ್ಮಿಬ್ಬರಿಗೆ ನೀವು ಮಾತ್ರ ಮುಖ್ಯನಾ? ನಾವು ಮುಖ್ಯ ಅಲ್ವೇನೆ? ಎಲ್ಲ ಇದ್ದಿದ್ರೆ ಮದ್ವೆ ಮನೆಯಿಂದ ಹೇಳ್ದೆ ಕೇಳ್ದೆ ಹೋಗ್ತಿದ್ಲ ಅಕ್ಕ. ನಮ್ಮ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ವಿಶ್ವಾಸ ಅನ್ನೋದಿದ್ದಿದ್ರೆ ನಮ್ಮನ್ನೆಲ್ಲ ಬಿಟ್ಟವಳು ಹೋಗ್ತಿದ್ಲ ಹೇಳೋ? ಈ ಪಾರು, ಈ ಮಕ್ಕಳ ಮುಖ ನೋಡೆ, ಅವ್ರನ್ನ ಬಿಟ್ಟು ಹೋಗೋಕೆ ಹೇಗೆ ಮನ್ಸು ಬರುತ್ತೆ ನಿನಗೆ? ಅತ್ತಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾವು ಅವ್ರನ್ನ ಎಷ್ಟು ಹಚ್ಕೊಂಡಿದೀವಿ ಅಂತ. ಅವಳಿಗೆ ಅದೆಲ್ಲ ಗೊತ್ತಿಲ್ಲಮ್ಮ. ಗೊತ್ತಿದ್ದಿದ್ರೆ ಅವಳು ಇದನ್ನೆಲ್ಲ ಮಾಡ್ತಿದ್ಲ? ಅವಳಿಗೆ ಓದ್ಬೇಡ ಅಂತ ನಾವು ಹೇಳಿಲ್ಲ, ಆದ್ರೆ ಅಷ್ಟು ದೂರ ಅದನ್ನ ನೆನೆಸ್ಕೊಂಡೇನೆ ಕಳ್ ಕಿವುಚ್ದಂಗ ಆಗ್ತಾ ಇದೆ. ನಮ್ಗೆಲ್ಲ ತಾಯಿ ತರ ಇರ್ತೀನಿ ಅಂತ ಹೇಳಿದ್ರು ಅತ್ಗೆ. ಇವಾಗ ಅವ್ರು ಹೋದ್ರೆ ನಾವ್ ಮತ್ತೆ ಅನಾಥರ ಆಗ್ತೀವ? ರೀ ಹೊಸಿ ನಿಂತ್ಕೊಳ್ರಿ. ಏನೇ ಅದು? ಏನೋ ಕೇಳ್ಬೇಕಿತ್ತು. ಏನೇ ಅದು? ಶಿವು ಯಾಕೆ ಅಷ್ಟೊಂದು ದುಡ್ಡು ಕೇಳ್ದ? ಅದು ಈ ಟೈಮ್ನಾಗೆ? ನಿನ್ಗೆ ಯಾಕೆ ಅದೆಲ್ಲ ಕೆಲಸ ನೋಡೋಕಾಗಲಿ? ಅಲ್ಲ ರೀ, ಅಷ್ಟೊಂದು ದುಡ್ಡಿತ್ತಲ್ವಾ, ಎಲ್ಲ ಶಿವುಗೆ ಕೊಡೋದ್ರ ಬದಲು ನಿಮ್ಮ ಅಕ್ಕ ಬಾವಂಗೂ ಒಂದಿಷ್ಟು ಕೊಟ್ಟಿದ್ರೆ ಏನಾರ ಬಿಸ್ನೆಸ್ ಮಾಡ್ಕೊಂಬೋದಿತ್ತಲ್ವಾ ಅಂತ. ಏನೇ ಮಾತಾಡ್ತಾ ಇದೀಯಾ? ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದ ಅನ್ನಂಗಾಯ್ತು. ಕಂಡವ್ರ ದುಡ್ಡನ್ನ ನಾವೆಂಗೆ ಉಪಯೋಗಿಸ್ಕೊಳಕಾಯ್ತದೆ? ಅಂದ್ರೆ ಅದು ನನ್ನ ದುಡ್ಡಲ್ವೇ, ಶಿವು ದುಡ್ಡೇ. ಬೇಕಾದಾಗ ಇಸ್ಕತೀನಿ ಅಂತ ನಂತವ ಇಟ್ಕೊಳಕ್ ಕೊಟ್ಟಿದ್ದ ಅಷ್ಟೇ. ಮತ್ತೀಗ ನಿಮ್ಮ ಅಕ್ಕ ಬಾವಂಗೆ ಏನ್ ಮಾಡ್ತೀರಾ? ಅವರಿಗೊಂದು ಏನಾದ್ರು ದಾರಿ ಮಾಡೋಣ ಇರೆ. ಈಗಷ್ಟೇ ಎಲ್ಲ ಸೋತ್ಕೊಂಡು ಬಂದವ್ರಿ. ಬಿಸ್ನೆಸ್ಸಲ್ಲಿ ಸೋಲೋದು ಅಂದರೆ ಸುಮ್ಮನೆನಾ? ಅವಮಾನ ಆಗಿರ್ತದೆ, ದುಃಖ ಆಗಿರ್ತದೆ, ಜನ ಬೇಕಂತ ಉರ್ಸಿರ್ತಾರೆ. ಇಷ್ಟೆಲ್ಲ ಅನುಭವಿಸ್ಕೊಂಡು ನಮ್ಮ ಅಕ್ಕ ಬಂದವಳೆ. ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ ಇರು. ಆಮೇಲೆ ಇದೆಲ್ಲ ತಲೆಯಿಂದ ಹೋದ್ಮೇಲೆ ಅವ್ರ ಜೀವನಕ್ಕೂ ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತೈತೆ. ನೀನು ಸುಮ್ಕಿರು. ಓಹೋ, ಭಾರಿ ಮಾಡ್ಬಿಡ್ತೀರಾ. ಎಲ್ಲ ತಗೊಂಡ ಶಿವುಗೆ ಕೊಟ್ಟಿದ್ದೀರಾ. ಇಲ್ಲಿ ನಿಮ್ಮ ಅಕ್ಕ ಅಷ್ಟೊಂದು ಹತ್ಕೊಂಡ್ ಕೂತವ್ರೆ, ಅವ್ರಿಗೆ ಏನೂ ಇಲ್ಲ. ಮಾಡ್ತೀನಿ ಇರೇ. ಕಂಡವ್ರ ದುಡ್ಡನ್ನ ನಾನು ಹೆಂಗೆ ಉಪಯೋಗಿಸ್ಕೊಳಕಾಯ್ತದೆ? ಮನೆಗ್ ಮಾರಿ ಊರ್ಗ್ ಉಪಕಾರಿ. ಲೇ ಲೀಲಾ, ನಿಂತ್ಕಳೆ. ಉಳ್ದು ಒಳ್ಳೆ ಕತೆ ಆಯ್ತಲ್ಲ. ಶಿವು ದುಡ್ಡನ್ನ ನಾನು ಇಟ್ಕೊಂಡು ಆಮೇಲೆ ಕೊಡ್ತೀನಿ ಅಂತ ಹೇಳಕ್ಕಾಯ್ತದ? ಇವಳು ಮಾತು ಯಾರಾದ್ರೂ ಕೇಳಿಸ್ಕೊಂಡ್ರೆ ಇವಳಿಗಲ್ಲ, ಉಗಿಯೋದು ನನಗೆ. ಬೇಬಿ, ನೀನೊಂಥರ ಈ ಕಮ್ಮಿ ರೇಟಿನ ಫ್ಲಾಸ್ಕ್ ಇದ್ದಂಗೆ. ಹಂಗಲ್ಲ ಬೇಬಿ, ಅದು ಸ್ವಲ್ಪ ಹೊತ್ತು ಮಾತ್ರ ಬಿಸಿಯಾಗಿರುತ್ತೆ, ಆಮೇಲೆ ತಣ್ಣಗಾಗ್ಬಿಡುತ್ತೆ. ನಿನ್ ತರಾನೆ. ಹೊಗಳೋದು ಹೊಗಳುತ್ಯಾ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಾದ್ರೂ ಹೊಗಳೋ, ಆದ್ರೂ ನಿನ್ ತರ ಚೀಪಾಗಿ ಹೊಗಳು ಬೇಡ. ಸಾರಿ ಕಣಮ್ಮಿ, ನಿಂಗೆ ಗೊತ್ತಲ್ವಾ ನಾನು ಎಷ್ಟು ಮುಗ್ಧ ಅಂತ. ಹೌದೌದು, ನಿನ್ನ ನಮ್ದೋರ್ ಕತೆ ಮುಗ್ದೇ ಹೋಗುತ್ತೆ. ಯಾಕಮ್ಮಿ ಹಂಗೆ ಹೇಳ್ತೀಯಾ? ನಾನು ನಿನ್ನ ಎಷ್ಟು ಲೋ ಮಾಡ್ತೀನಿ ಗೊತ್ತಾ? ಯಾರನ್ನೇ ನೋಡಿದ್ರು ನಿನ್ನೇ ನೋಡ್ದಂಗಾಗತ್ತೆ ಗೊತ್ತಾ? ಲೋ ದಡ್ಡ, ಹಾಗಂತ ಸಿಕ್ದವ್ರಿಗೆಲ್ಲ ಐ ಲವ್ ಯು ಅಂತ ಹೇಳ್ಕೊಂಡು ಓಡಾಡ್ಬೇಡ. ಇಲ್ಲ ಇಲ್ಲಪ್ಪ, ನೀನು ಬಿಟ್ಟು ಬೇರೆ ಯಾರಿಗೂ ಆ ಮಾತು ಹೇಳಲ್ಲ. ಐ ಲವ್ ಯು ಮಾತ್ರ ಪಿಂಕಿ. ಐ ಲವ್ ಯು ಟು ಮಾತ್ರ ಸೀನಾ. ನೋಡು, ನಾನಿನ್ನ ಪಾಗಲಾಗಿ ಲವ್ ಮಾಡ್ತಿದ್ದೀನಿ.
ಏನಾದ್ರೂ ಕೈಗೆ ಕೊಟ್ಟಿಯೋ ಈ ಫಿಲಂ ಸೀರಿಯಲ್ ಎಲ್ಲ ವಿಲನ್ ಬರ್ತಾರಲ್ಲ ಆ ತರ ಚೇಂಜ್ ಆಗ್ಬಿಡ್ತೀನಿ. ಏನೋ ನಾನ್ ಕೈ ಕೊಡೋದ ಬೇಬಿ? ಏನ್ ಬೇಬಿ ನೀನು, ನಾನು ನಿನ್ಗೋಸ್ಕರ ಪ್ರಾಣ ಪ್ರಾಣ ಕೊಡೋಣ ಅಂತಿದ್ದೀನಿ. ನೀನ್ ನೋಡ್ರೆ ಬರೀ ಕೈ ಕೇಳ್ತಿಲ್ಲಮ್ಮಿ. ಪುರ್ಗಲ್ ಪುರ್ಗಲ್, ಐ ಡೋಂಟ್ ಲೈಕ್ ಇಟ್. ಈ ಗಾಡಿ ಸೌಂಡು ನಮ್ಮ ಅಪ್ಪಂದಿದಂಗದಲ್ಲ. ನಮ್ಮಪ್ಪ ಬತ್ತವನೆ ಬೇಬಿ. ಎಲ್ಲೋ ಅಲ್ಲಿ ನಮ್ಮಪ್ಪ ಒಬ್ಬನೇ ಬತ್ತವನೆ ಅಂದ್ರೆ ಹಿಂದೆ ಜೊತೆಗೆ ನಮ್ಮವ್ವನು ಕೂತವಳೆ. ಇಲ್ಲೇನಾರೋ ನಮ್ಮಿಬ್ರು ನೋಡಿದ್ರೆ ನಮ್ಮಪ್ಪ ಆಲದ ಮರಗ್ ನೇತ ಹಾಕ್ಬಿಡ್ತಾನೆ ಉಲ್ಟಾ. ಮಾಡೋದು ಏನ್ ಮಾಡೋದು? ಓಡೋಗಮ್ಮಿ. ಮಾಡೋದು ಅವ್ನು ನಮ್ ಸೀನಾ ಇದ್ದಂಗಿಲ್ವಾ? ಹ್ಞೂ ಕಣೆ, ಯಾವುದೋ ಹುಡುಗಿ ಜೊತೆಗೆ ಮಾತಾಡ್ತಾವನೆ. ನಾನು ಹೇಳಿಲ್ವಾ, ಅವನ್ ಕಂಡ್ರೆ ಎಲ್ಲ ಹುಡುಗಿರು ಹಂಗೆ ಬಿದ್ದೋಗ್ತಾರೆ. ಏಯ್ ಮುಚ್ಚೆ ಬಾಯಿ, ಏನ್ ರೀಲ್ ಬಿಡ್ತಾ ಇದ್ದಾನೆ ಅಂತ ನೋಡೋಣ ನಡಿ. ತಿಳ್ಕೊ. ಲೋ ಎತ್ರುಕೋಬೇಡ, ಸುಮ್ಮನಿರು. ಈಗಲೇ ಎಲ್ಲ ವಿಷಯ ಗೊತ್ತಾಗ್ಬಿಡ್ಲಿ. ಅವ್ವ ನಮ್ಮವ್ವ, ನೀ ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ಬೇಕಾದ್ರೆ ತೊಡಮ್ಮ ಅಂತ ಹೇಳ್ಬಿಡ್ತೀನಿ. ಜೀವ ಬಾಯಿಗೆ ಬಂದಿರೋ ಟೈಮಲ್ಲಿ ಸ್ವಲ್ಪ ಧೈರ್ಯ ತುಂಬ ಕೆಲಸ ಮಾಡು. ಜೀವ ತೆಗಿಯೋಂಥ ಕೆಲಸ ಮಾಡ್ಬೇಡ. ಮೇಡಮ್, ಹಿಂಗೆ ಸ್ಟ್ರೈಟ್ ಹೋಗಿ ಹಂಗೆ ಎಡಕ್ ತಿರುಕಳಿ, ಅಲ್ಲೊಂದು ಬ್ಯೂಟಿಫುಲ್ ದೇವಸ್ಥಾನ ಸಿಗುತ್ತೆ. ಏನು ಅಂತಿದ್ದೀರಾ? ಕೈ ಮುಕ್ಕಳಿ. ಯಾವ್ದಕ್ಕೆ? ದೇವಸ್ಥಾನಕ್ಕೆ. ಏನ್ಲಾ ಮಾಡ್ತಾ ಇದೆಯಾ ಇಲ್ಲಿ? ಅಪ್ಪ ಅದು ಇದು ಯಾರಲ್ಲ ಈ ಹುಡುಗಿ? ಹೊಸಿ ಸುಮ್ಕಿರವ. ಅಲ್ಲಿ ಮಾರಿಗುಡಿ ಗ್ರಾಮ ಪಂಚಾಯತ್ ಅವ್ರು ಕಟ್ಸಿರೋ ವಾಟರ್ ಟ್ಯಾಂಕ್ ಅದೇ. ಯಾವಾಗ ನೋಡ್ರು ನೀರು ಸೋರ್ತಾನೆ ಇರ್ತದೆ. ಆಮೇಲೆ ನೋಡಿದ್ರ ತಪ್ಪಲ್ವಾ? ನೀರ್ ಸೋರ್ತಿದೆ ಅಂತ ಹೇಳದ್ಮೇಲೂ ಹಂಗೇ ಹೋಗದ್ ತಪ್ಪು ತಾನೆ? ನೀರ್ ಆಫ್ ಮಾಡ್ಬೇಕು ತಾನೆ? ಮತ್ತೆ ನಿಲ್ಸಿ. ಹೌದು ಕಣಪ್ಪ, ನೀರ್ನೆಲ್ಲ ಹಂಗೆ ಪೋಲ್ ಮಾಡಬಾರ್ದು. ನೀನು ಕೊಳಾಯಿನ ಆಫ್ ಮಾಡು. ಮಾಡ್ದೆ. ಅಲ್ಲಿಂದ 2ನೇ ಮನೆನೇ ಕಲೆಗೌಡ್ರ ಮನೆ. ಓ, ಅಡ್ರೆಸ್ ಕೇಳ್ತಾ ಇದೆಯೇನವ? ಈ ನನ್ನ ಮಗನಿಗೆ ಎಲ್ಲಿ ಗೊತ್ತು? ಇವನ್ ಜೀವನದಲ್ಲಿ ಇವನ್ ದಾರಿನೇ ಇವನಿಗೆ ನೆಟ್ಟಗೂ ಗೊತ್ತಿಲ್ಲ, ಇನ್ನು ಬೇರೆಯವ್ರಿಗೆ ದಾರಿ ಬೇರೆ ಹೇಳ್ತಾನೆ. ನೋಡವಾ, ಹಿಂಗೇ ಸೀದಾ ಹೋಗು. ಓಕೆ ಅಂಕಲ್, ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಸರ್ ನಿಮಗೂ ಥ್ಯಾಂಕ್ ಯು. ಯವ್ವಾ, ನನ್ನ ಮಗಂಗೆ ಯಾರೋ ಸಾರ್ ಅಂತ ಅವ್ರೆ. ಪರವಾಗಿಲ್ಲ ಕಲಾ, ನಿಂಗೂ ಜನ ಮರ್ಯಾದೆ ಕೊಡ್ತಾರೆ. ಮತ್ತೆ ಸಾರು ಅಂದಿದ್ದಕ್ಕೆ ಮರ್ಯಾದೆ ಅಂದ್ಕೊಳ್ತಿದ್ಯಾ? ಮೊದಲು ನಿನ್ಗೆ ಉಗಿಬೇಕು. ನಡಿಲ್ಲ ಮನೆಗೆ. ನೀನ್ ಗಾಡಿಲಿ ಬಂದ್ರೆ ಸೈಕಲ್ ಯಾರು ನಿಮ್ಮ ಅವ್ ತುಳ್ಕೊಂಬತ್ತಾಳ. ನಡಿಲ್ಲ ಮತ್ತೆ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.